ಅದನ್ನ ಮಾಡ್ತಾ ಇಲ್ಲ ಬಿಜೆಪಿ. 2028ರ ಕನಸಿಗೆ ಕಲ್ಲು ಹಾಕ್ತಿರುವಂತಹ ಬಿಜೆಪಿ ಒಳಜಗಳ ಈಗಾಗಲೇ ಲಿಂಗಾಯತರು ಪಕ್ಷದಿಂದ ದೂರ. ಎರಡ್ 2028ರ ಕನಸಿಗೆ ಕಲ್ಲು ಹಾಕ್ತಿರುವಂತಹ ಬಿಜೆಪಿಯ ಜಗಳ ಈಗಾಗಲೇ ಲಿಂಗಾಯತರು ಪಕ್ಷದಿಂದ ದೂರ. ಲಿಂಗಾಯತರ ಮೇಲೆ ಯಡಿಯೂರಪ್ಪ ಹಿಡಿತ ಸಡಿಲ ಆಯಿತ. ಯತ್ನಾಳ್ ಈಶ್ವರಪ್ಪರಿಂದಲೂ ಕೂಡ ಪಕ್ಷದಿಂದ ಡ್ಯಾಮೇಜ್. ಕೈಪಾಳ್ಯದಲ್ಲಿ ಎಂಬಿ ಪಾಟೀಲ್, ಎಚ್ಕೆ ಪಾಟೀಲ್, ಶಾಮನೂರು ಶಿವಶಂಕರಪ್ಪ, ಈಶ್ವರ್ ಖಂಡ್ರೆ ಲಿಂಗಾಯತರು ಸುಪ್ರೀಂ ಆಗಲು ಹಾತೊರಿತಾ ಇದ್ದಾರೆ. ಇಂತಹ ಹೊತ್ತಿನಲ್ಲಿ ಬಿಜೆಪಿಯಲ್ಲಿ ಆಂತರಿಕ ಕೋಲಾಹಲ ಎದ್ದಿದೆ. ಬಿಜೆಪಿ ಮೀಡಿಯಾ ಸೇಲ್ ಬಹುತೇಕ ಕೆಲಸವನ್ನ ನಿಲ್ಲಿಸಿದೆ. ಹೈಕಮಾಂಡ್ ಅಲರ್ಟ್ ಆಗಿಲ್ಲ ಅಂತಂದ್ರೆ ಕಷ್ಟ ಈಗಲೇ ಸರಿ ಮಾಡಲಿಲ್ಲ ಅಂತಂದ್ರೆ ದಕ್ಷಿಣ ಹೆಬ್ಬಾಗ್ಲು ಬಂದಾಗುತ್ತೆ. ಇದು ಅಧಿಕಾರಕ್ಕೆ ಅಂಟದ ಪಕ್ಷನಿಷ್ಠ ಬಿಜೆಪಿಗರ ಕೂಗಾಗಿದೆ. ಇದು ಫ್ರೀಡಂ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಆಗಿದೆ. ಎಸ್ ವೀಕ್ಷಕರೇ, ಈಗ ಹೈಕಮಾಂಡ್ ಯೋಚನೆ ಮಾಡಬೇಕು, ನಾನು ಎಂಥವ್ರನ್ನ ಆಟಕ್ಕೆ ಬಿಟ್ಟಿದ್ದೀನಿ ಅಥವಾ ನಾವು ಎಂಥವ್ರನ್ನ ಕರ್ನಾಟಕದಲ್ಲಿ ಇಟ್ಟಿದ್ದೀವಿ, ನಾವು ಎಂಥವರಿಗೆ ಈ ಒಂದು ಅಧಿಕಾರದ ಚುಕ್ಕಾಣಿಯನ್ನು ಕೊಡಲಿಕ್ಕೆ ಹೊರಟಿದ್ದೀವಿ ಅಂತ ಬಿಜೆಪಿ ಹೈಕಮಾಂಡ್ ಒಮ್ಮೆ ಯೋಚನೆ ಮಾಡಿ ನೋಡಬೇಕು. 2028ರ ಚುನಾವಣೆ ಇದೆಯಲ್ಲ, 2028ರ ಚುನಾವಣೆ ಸುಮ್ಮನೆ ಹಿಂಗೆ ದಾಳ ಉರುಳಿಸಿದಾಗ ಅಲ್ಲವೇ ಅಲ್ಲ. 2028ರ ಚುನಾವಣೆಗೆ ಈಗಾಗಲೇ JDS ಪಕ್ಷವನ್ನ ಕಟ್ಟುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ ತನ್ನ ಗ್ಯಾರಂಟಿಯಿಂದ ಮನಸ್ಸನ್ನ ಸೆಳೆದಿದೆ, ಜನರ ಮನಸ್ಸನ್ನ. ಬಿಜೆಪಿಯ ಕತೆ ಏನು? ಬಿಜೆಪಿಯ ಹೈಕಮಾಂಡ್ ಈಗಲಾದ್ರೂ ಒಮ್ಮೆ ಕರ್ನಾಟಕದ ಕಡೆ ಗಮನ ಕೊಟ್ಟಿಲ್ಲ ಅಂತಂದ್ರೆ 2028ರ ಚುನಾವಣೆ ಏನಿದೆಯಲ್ಲ ವೀಕ್ಷಕರೇ, ಅದಕ್ಕೆ ಎಳ್ಳು ನೀರು ಬಿಡೋಕ್ಕಾಗುತ್ತೆ. ಅದೇ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಯಾಕೀಗ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಆಡಳಿತ ಪಕ್ಷದಕ್ಕಿಂತ ವಿರೋಧ ಪಕ್ಷದವರು ಗಟ್ಟಿಯಾಗಿರ್ಬೇಕು, ಒಗ್ಗಟ್ಟಿನಿಂದ ಇರಬೇಕು, ಆಡಳಿತ ಪಕ್ಷದ ಆಗು ಹೋಗುಗಳನ್ನ ನೋಡ್ತಾ ಇರಬೇಕು. ಈಗ ಏನಾಗ್ತಾ ಇದೆ ಅಂದ್ರೆ, ಯತ್ನಾಳ್ ಅವರು ಪಕ್ಷದಿಂದ ಉಚ್ಚಾಟನೆಗೊಂಡಿದ್ದಾರೆ. ಅವರು ಹೊರಗಡೆ ಹೋಗಿದ್ದಾರೆ. ಹೊರಗಡೆ ಹೋಗಿ ಸುಮ್ಮನಿದ್ದಾರೆ. ಪಕ್ಷದ ಹುಳುಕನ್ನ ಎತ್ತಿ ಹೇಳ್ತಾ ಇದ್ದಾರೆ. ಇನ್ನು ಲಿಂಗಾಯತ ಪಕ್ಷ ಅಂತ ಕೂಡ ಹೇಳ್ತಾ ಇದ್ರು. ಬಿಜೆಪಿ ಪಕ್ಷವನ್ನ ಲಿಂಗಾಯತ ಜಾಸ್ತಿ ಇದ್ದಾರೆ ಅಂತ ಹೇಳಿ ಯಡಿಯೂರಪ್ಪ ಅವರು ಲಿಂಗಾಯತ ಸಮುದಾಯಕ್ಕೆ ಸೇರಿದವರಾಗಿರೋದ್ರಿಂದ ಬಿಜೆಪಿಯನ್ನ ಕಟ್ಟುವಂತ ಕೆಲಸವನ್ನ ಯಡಿಯೂರಪ್ಪ ಅವರು ಮಾಡಿರೋದ್ರಿಂದ ಈಗ ಲಿಂಗಾಯತ ನಾಯಕರು ಕೂಡ ಸೈಡ್ಗೆ ಹೋಗ್ತಾ ಇದ್ದಾರೆ. ಅವರ ಓಟು ಕೂಡ ಸಡಿಲವಾಗ್ತಾ ಇದೆ. ಎಷ್ಟೆಲ್ಲಾ ವಿಚಾರಗಳಿದೆ, ಅದರ ಬಗ್ಗೆ ಯೋಚನೆ ಮಾಡಬೇಕು ಬಿಜೆಪಿಗರು. ಅದು ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ತಲೆ ಹರಟೆ ಮಾತನಾಡಿರೋ ಮಾತನ್ನ ಸದನದಲ್ಲಿ ಹೋಗಿ ಚರ್ಚೆ ಮಾಡ್ತೀರಾ ಅಂತಂದ್ರೆ ಇದಕ್ಕೆ ಹೇಳೋಣ. ಇನ್ನು ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಯ ಬಗ್ಗೆ ಪ್ರಶ್ನೆಯನ್ನ ಮಾಡಬೇಕಾಗಿದ್ದಂತಹ ಬಿಜೆಪಿ ಸೈಲೆಂಟ್ ಆಗಿ ಕೂತ್ಕೊಂಡಿದೆ. ಅಗತ್ಯವೇ ಇಲ್ಲ, ನೀವೇನಾದ್ರೂ ಮಾಡ್ಕೊಳ್ಳಿ, ನಿಮ್ಮ ಒಳಜಗಳವನ್ನು ನಾವು ಕೇಳೋದಿಲ್ಲ ಅಂತ ಹೇಳ್ತಾ ಇದೆ. ಜನರಿಗೆ ಉಪಯೋಗ ಆಗುವಂತಹ 4 ಕ್ವಶನ್ಗಳನ್ನ ಕೇಳ್ತಾ ಇದೆಯಾ? ಅದು ಕೂಡ ಇಲ್ಲ. 4-5 ಕ್ವಶನ್ಗಳನ್ನು ಕೂಡ ಜನರಿಗೆ ಉಪಯೋಗ ಆಗುವಂಥದ್ದು ಕೇಳ್ತಾ ಇಲ್ಲ. ಇನ್ನು ಬಿಜೆಪಿಯ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ವೀಕ್ಷಕರ, 2028ರಲ್ಲಿ ನಿಜಕ್ಕೂ ಕೂಡ ಇದೇ ರೀತಿ ಮುಂದುವರಿತು ಅಂತಂದ್ರೆ ಬಿಜೆಪಿ ಮಕಾಡೆ ಬೀಳುತ್ತೆ. ಕರ್ನಾಟಕದಲ್ಲಿ ಬಿಜೆಪಿ ಏಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೈಕಮಾಂಡ್ ಇದರ ಬಗ್ಗೆ ಯೋಚನೆ ಮಾಡಬೇಕು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.